ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಆ ಟ್ವಿಸ್ಟ್ ಏನು? ಬಿಜೆಪಿಯ ಕಾರ್ಯಕರ್ತ ವಿನಯ್ ದೊಡ್ಡ ಒಂದಿಷ್ಟು ಜನರ ನಾಯಕರ ಹೆಸರುಗಳನ್ನ ಬರೆದಿಟ್ಟು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ಹೆಸರುಗಳನ್ನೇ ತೆಗೆದು ಹಾಕಿದ್ದಾರೆ ಪೊಲೀಸ್ನವರು. ಹೆಸರುಗಳನ್ನ ತೆಗೆದಿದ್ದೇಕೆ ಖಾಕಿ ಪಡೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಕೇಸ್ನಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರ ಅನುಕೂಲಕ್ಕೆ ತಕ್ಕಂತೆ ರೆಡಿ ಆಯ್ತಾ ಹಾಗಾದ್ರೆ FIR? ಸರ್ಕಾರದ ಕೈಗೊಮ್ಮೆಯಂತೆ ಕೆಲಸ ಮಾಡ್ತಾ ಇದೆಯಾ ಹಾಗಾದ್ರೆ ಪೊಲೀಸ್ ಇಲಾಖೆ? ಏನ್ ನಡೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ? ಬಿಜೆಪಿ ತರಾಟೆ ವೇಳೆ ಬಾಯ್ಬಿಟ್ಟ ಪೊಲೀಸ್. ದೂರಿನಲ್ಲಿ ಕೆಲವರ ಹೆಸರು ಹೇಳಿದ್ದ ಬಿಜೆಪಿ ನಾಯಕರು, ಆದ್ರೆ ಆ ಹೆಸರುಗಳನ್ನೇ ಪೊಲೀಸ್ನವರು ತೆಗೆದುಹಾಕಿಬಿಟ್ಟಿದ್ದಾರೆ. ಏನಪ್ಪ ಕಾರಣ ತೆಗೆದುಹಾಕೋದಕ್ಕೆ? ಹೆಸರುಗಳನ್ನ ತೆಗೆದುಹಾಕಿದ್ದಕ್ಕೆ ಈಗ ಬಿಜೆಪಿಯ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಪ್ರಕರಣ ಇದು. ಅವರು ಬಹಳ ಸ್ಪಷ್ಟವಾಗಿ ಒಂದಿಷ್ಟು ಹೆಸರುಗಳನ್ನ ಡೆತ್ ನೋಟ್ ನಲ್ಲಿ, ವಾಟ್ಸಪ್ ನಲ್ಲಿ ಏನು ಸೆಂಡ್ ಮಾಡಿದಾರಲ್ಲ, ಆ ಡೆತ್ ನೋಟ್ ನಲ್ಲಿ ವಿನಯ್ ಸ್ಪಷ್ಟವಾಗಿ ಒಂದಿಷ್ಟು ಹೆಸರುಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಪೊಲೀಸ್ನವರು ಏನ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಹೆಸರುಗಳೇನಿತ್ತಲ್ಲ ಅದನ್ನೆಲ್ಲ ತೆಗೆದು ಹಾಕಿಬಿಟ್ಟಿದಾರಂತೆ. ಇವರಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಇಲ್ಲಿ ಬರ್ಕೊಂಡಿದ್ದಾರೆ ಕಂಪ್ಲೇಂಟ್ನ. ಏನರ್ಥ ಹಾಗಾದ್ರೆ? ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿಬಿಟ್ಟಿದೆಯಾ ಹಾಗಾದ್ರೆ? ಇದನ್ನ ನಾವು ಮಾಡ್ತಾ ಇಲ್ಲ ಪ್ರಶ್ನೆ, ಇದನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನ ಸ್ವತಃ ಅಲ್ಲಿನ ಪೊಲೀಸ್ ಬಾಯಿ ಬಿಟ್ಟಿದ್ದಾರೆ. ನೋಡಿ, ಸರ್ಕಾರದ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದೆಯಾ ಹಾಗಾದ್ರೆ ಪೊಲೀಸ್ ಇಲಾಖೆ? ಒಂದು ಪ್ರಾಣ ಹೋಗಿದೆ, ಒಂದು ಜೀವ ಬಲಿಯಾಗಿದೆ, ಕಿರುಕುಳ ಆಯಿತು ನನಗೆ. ಪ್ರತಿನಿತ್ಯ ಕಾಂಗ್ರೆಸ್ನ ಒಂದಿಬ್ಬರು ಶಾಸಕರು ಮತ್ತು ಅವರ ಬೆಂಬಲಿಗರು ನನಗೆ ನಿತ್ಯವೂ ಕೂಡ ಕಿರುಕುಳವನ್ನ ನೀಡ್ತಾ ಇದ್ರು. ಇದರಿಂದ ನನಗೆ ಅವಮಾನ ಆಯಿತು. ನನ್ನ ಫ್ಯಾಮಿಲಿ ಜೊತೆಗೆ ಮಾತನಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಹೆಂಗೆ ಜೀವನ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ವಿನಯ್ ಒಂದಿಷ್ಟುದ್ದ ಪಾಪ ಅವ್ರಿಗೆ ಏನೆಲ್ಲ ಅನಿಸಿದೆಯೋ ಆ ನೋವಿನಲ್ಲಿ ಬರ್ಕೊಂಡಿದ್ದಾರೆ, ಡೆತ್ ನೋಟ್ ಬರ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿ ಒಂದಿಷ್ಟು ಹೆಸರುಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೊನ್ನಣ್ಣ ಅವರಾಗಿರ್ಬೋದು, ಇನ್ನೊಬ್ಬರು ಶಾಸಕರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ, ಇನ್ನೊಂದಿಬ್ಬರು ಕಾಂಗ್ರೆಸ್ನ ಮುಖಂಡರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಈಗೇನಾಗಿದೆ, ಈ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನಪ್ಪ ಅಂತ ಅಂದರೆ, ಪೊಲೀಸರ ಅನುಕೂಲಕ್ಕೆ ತಕ್ಕಂತೆ FIR ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇವರು. ಸರ್ಕಾರದ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಅವರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ತರಾಟೆಗೆ ಯಾವಾಗ ತೆಗೆದುಕೊಳ್ಳುತ್ತೋ ಆಗ ಅಸಲಿ ಉತ್ತರ ಹೊರಗಡೆ ಬರುತ್ತೆ. ದೂರಿನಲ್ಲಿ ಕೆಲವರ ಹೆಸರನ್ನ ಬಿಜೆಪಿಯವರು ಹೇಳಿದ್ರು. ಬಿಜೆಪಿ ತರಾಟೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಬಾಯಿ ಬಿಟ್ಟಿದ್ದಾರೆ. ಏನು ಅಂತ ಅಂದರೆ, ನಾವು ಹೌದು ಒಂದಿಷ್ಟು ಹೆಸರುಗಳನ್ನು ತೆಗೆದಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಬಾಯಿ ಬಿಡ್ತಾರೆ. ಅಂದರೆ ಅಲ್ಲಿಗೆ ಈ ಕೇಸನ್ನು ಆರಂಭದಲ್ಲೇ ಹಳ್ಳ ಹಿಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ 2-3 ಅವರಿಂದ ನಿಂತಿದ್ದೀವಿ ನಾವಿಲ್ಲಿ. ಒಂದು FIR ಹಾಕಕ್ಕೆ ನಿಮ್ಗೆ ಬೆಳಗ್ಗೆ 8 ಗಂಟೆಯಿಂದ ಬೇಕು ಟೈಮು. ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ. ನಿಮಗೆ ಅಂತ ಒಂದು ಗೌರವ ಇದೆ, ಆ ಗೌರವನ ಉಳಿಸ್ಕೊಳ್ಳಿ ನೀವು. ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಮೂರು ಹೆಸರು ಹಾಕಿದ್ದೀರಾ? ಕಂಪ್ಲೇಂಟ್ ಅಲ್ಲಿ ಏನಿದೆ ನೀವು ಕೊಟ್ಟಿರೋದು ಕಂಪ್ಲೇಂಟ್ ಅದೇ. ಹೌದು, ಏನಿದೆ? ನೀವೇನು ಬರ್ದಿದ್ರೋ ಕಂಪ್ಲೇಂಟ್ ಅಲ್ಲಿ ಏನಿದೆ? ಮೂರು ಹೆಸರು ಇದೆಯಾ ಅಲ್ಲಿ?
ನೀವು ಕಂಪ್ಲೇಂಟ್ ಏನಿದೆ ನೀವು ಕಂಪ್ಲೇಂಟ್ ಸರ್ ಇದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಸರ್. ಓಕೆ, ನೀವು ಕಂಪ್ಲೇಂಟ್ ಏನು ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ, ಅದನ್ನು ಸಮೇತ ಕೋರ್ಟಿಗೆ ಕೊಡ್ತೀವಿ ಸರ್. ಈಗ ಕಂಪ್ಲೇಂಟ್ ಅಲ್ಲಿ 3 ಹೆಸರು ಇದೆ, ಆ 3 ಹೆಸರು ಇದೆಯಾ ಅದರಲ್ಲಿ? ಇಲ್ಲ ಸರ್. ಮತ್ತೆ ಮಾಡ್ಬೇಕಲ್ವಾ? ನಾನು ಇಲ್ಲಿ ಕೂತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ. ಆಮೇಲೆ ನಿಮ್ಮ ಡಿವೈಎಸ್ಪಿ ಅಲ್ಲ DCP ದೇವರಾಜ್ಗೆ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ. 4 ಹೆಸರಿದೆ ಅಂದ್ರೆ ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ, ಕಂಪ್ಲೇಂಟ್ ಅದೇ ಇದೆ ಸರ್. ಕಂಪ್ಲೇಂಟ್ ಏನಿದೆ ಇದರಲ್ಲಿ ಇದಾಗಿಲ್ಲ ಸರ್. ಫಸ್ಟ್ ಇನ್ಫಾರ್ಮೇಷನ್ನು ನಾವು ನಮ್ಮ ಅನುಕೂಲ ತಕ್ಕನಾಗಿ ಮಾಡ್ತೀವಿ ಸರ್. FIR ರಿಜಿಸ್ಟ್ರೇಷನ್ ಅಷ್ಟೇ ಸರ್, ಸುಳ್ಳು ಸರ್, ಆ ಥರ ಅಲ್ಲ ಸರ್. FIR ರಿಜಿಸ್ಟ್ರೇಷನ್ ನೋಡಿ ಸರ್, ನೀವು ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದೀರಾ, ನಿಮ್ಮ ಕಂಪ್ಲೇಂಟೇ ನಾವು ಎಂಡರ್ಸ್ಮೆಂಟ್ ಮಾಡಿದ್ದೀವಿ, ಅದನ್ನೇ ಕೋರ್ಟಿಗೆ ಕೊಡ್ತಾ ಇದ್ದೀವಿ. ನಾವೇನಾದ್ರಲ್ಲಿ ಏನು ಬದಲಾವಣೆ ಏನೂ ಮಾಡಿಲ್ಲ. ಅದನ್ನು ಮಾಡೋದು FIR ಅಲ್ಲಿ ಏನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ರು ಅದು ಬರಬೇಕಾ ಬೇಡವಾ ಸರ್? ಇತರರು ಅಂತ ಹಾಕಿದ್ದಾರೆ ಸರ್. ಇತರರು ಹೋಗ್ಲಿ, ಇತರರು ನಾನಾ ತನಿಖೆಯಲ್ಲಿ ಮುಂದೆ ಮಾಡಿದ ಮೇಲೆ ನೀವು ಹಾಕಬೇಕು. ಇದು ಸರಿಯಾದ ಕ್ರಮ ಅಲ್ಲ ಇದು.